ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳು, ಆದರ್ಶ ವಿದ್ಯಾಲಯ ಮತ್ತು ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಉಪಯುಕ್ತವಾಗಬಹುದಾದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಇವತ್ತು ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ಇಲ್ಲಿ ನೋಡ್ಬೋದು, ಬುಡಕಟ್ಟು ಸಮುದಾಯಗಳು ವಾಸಿಸುವ ಸ್ಥಳ ಹಳ್ಳಿಗಳಲ್ಲಿ, ನಗರಗಳ ಹೊರವಲಯ, ಅರಣ್ಯ ಮತ್ತು ಗುಡ್ಡಗಾಡು, ಕೊಳಗೇರಿ ಪ್ರದೇಶ ಅಂತಿದೆ. ಇಲ್ಲಿ ಅರಣ್ಯ ಮತ್ತು ಗುಡ್ಡಗಾಡು ಸಿ ಆಪ್ಷನ್ ಆಗುತ್ತದೆ. ನೋಡಿ, ಅರಣ್ಯ ಮತ್ತು ಗುಡ್ಡಗಾಡುಗಳಲ್ಲಿ ಬುಡಕಟ್ಟು ಸಮುದಾಯಗಳು ವಾಸಿಸುತ್ತಾರೆ. ಇವುಗಳಲ್ಲಿ ರಾಷ್ಟ್ರೀಯ ಹಬ್ಬ ಯಾವುದು? ಸ್ವಾತಂತ್ರ್ಯ ದಿನಾಚರಣೆ, ಕನ್ನಡ ರಾಜ್ಯೋತ್ಸವ, ದಸರಾ, ಓಣಂ ಅಂತ ಇದೆ. ಇಲ್ಲಿ ರಾಷ್ಟ್ರೀಯ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆ ಎ ಆಪ್ಷನ್ ಆಗುತ್ತದೆ. ನೀರಾವರಿ ಬೆಳೆ ಯಾವುದು? ಸಿರಿಧಾನ್ಯಗಳು, ರಾಗಿ, ತೊಗರಿ, ಭತ್ತ ಅಂತ ಇದೆ. ಇಲ್ಲಿ ಭತ್ತ ಇದೊಂದು ನೀರಾವರಿ ಬೆಳೆ. ಭಾಷಾವಾರು ರಾಜ್ಯಗಳ ಪುನರ್ರಚನೆ ಕಾಯ್ದೆ ಪ್ರಾರಂಭವಾದ ವರ್ಷ 1947, 1956, 1971, ಇಲ್ಲಿ 1948 ಅಂತ ಇದೆ. ಇಲ್ಲಿ 1956 ಬಿ ಆಪ್ಷನ್ ಆಗುತ್ತದೆ. ಚಾಮುಂಡಿ ಬೆಟ್ಟವು ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿದೆ? ಚಿತ್ರದುರ್ಗ, ಮಂಡ್ಯ, ಮೈಸೂರು, ವಿಜಯಪುರ ಅಂತ ಇದೆ. ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಚಾಮುಂಡಿ ಬೆಟ್ಟ ಇದೆ. ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಕೆಂಗಲ್ ಹನುಮಂತಯ್ಯ, ಕೆ.ಸಿ. ರೆಡ್ಡಿ, ಕೆಂಪೇಗೌಡ, ಯಡಿಯೂರಪ್ಪ ಅಂತ ಇದೆ. ಇಲ್ಲಿ ಕೆ.ಸಿ. ರೆಡ್ಡಿ ಆಗುತ್ತದೆ. ಭಾರತದ ಆಹಾರ ಖನಿಜ ಯಾವುದು? ಮಾಳ್ವಾ ಪ್ರಸ್ಥಭೂಮಿ, ದಕ್ಕನ್ ಪ್ರಸ್ಥಭೂಮಿ, ಕಾಶ್ಮೀರ ಕಣಿವೆ, ಉತ್ತರದ ಮೈದಾನಗಳು. ಇಲ್ಲಿ ಉತ್ತರದ ಮೈದಾನಗಳು ಭಾರತದ ಆಹಾರ ಖನಿಜವೇ ಆಗಿರುತ್ತದೆ. ಗಿರ್ ಅರಣ್ಯಗಳು ಎಲ್ಲಿ ಕಂಡುಬರುತ್ತವೆ? ಗುಜರಾತ್, ಮೇಘಾಲಯ, ಮಹಾರಾಷ್ಟ್ರ, ಕೇರಳ. ಇಲ್ಲಿ ಗುಜರಾತ್, ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಆಗುಂಬೆ, ಕನ್ಯಾಕುಮಾರಿ, ಮಾಸಿನ್ ರಾಮ್, ಕಾಂಡ್ಲಾ ಅಂತ ಇದೆ. ಇಲ್ಲಿ ಮಾಸಿನ್ ರಾಮ್ ಆಗಿದೆ. ನಾವು ಗಣರಾಜ್ಯೋತ್ಸವವನ್ನು ಎಂದು ಆಚರಿಸುತ್ತೇವೆ? 14ನೇ ನವೆಂಬರ್, 26ನೇ ಜನವರಿ, 2ನೇ ಅಕ್ಟೋಬರ್, 15ನೇ ಆಗಸ್ಟ್ ಅಂತ ಇದೆ. ಇಲ್ಲಿ ಆಪ್ಷನ್ಸ್ಗಳು ನೋಡಿದಾಗ ಇಲ್ಲಿ 26ನೇ ಜನವರಿ ಆಗಿದೆ. ಕರ್ನಾಟಕ ರಾಜ್ಯದ ಲಾಂಛನ ಯಾವುದು? ಗಂಡ ಬೇರುಂಡ, ಕಮಲ, ಸಿಂಹ, ರೈತ ಅಂತ ಇದೆ. ಇಲ್ಲಿ ಗಂಡ ಬೇರುಂಡ ಕರ್ನಾಟಕ ರಾಜ್ಯದ ಲಾಂಛನ ಆಗಿದೆ. ಸತಿ ಪದ್ಧತಿಯನ್ನು ದೂರ ಮಾಡಿದ ಸಮಾಜ ಸುಧಾರಕ ಯಾರು? ದಯಾನಂದ ಸರಸ್ವತಿ, ಜ್ಯೋತಿಬಾ ಫುಲೆ, ಬಾಬಾ ಆಮ್ಟೆ, ರಾಜಾರಾಮ್ ಮೋಹನ್ ರಾಯ್. ಇಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು. ಇಂಗುಗುಂಡಿಗಳನ್ನು ನಿರ್ಮಿಸುವುದರ ಉದ್ದೇಶ ನೀರಿನ ಪೂರೈಕೆಗಾಗಿ, ಬೆಳೆಗಳಿಗಾಗಿ. ಮಳೆ ನೀರನ್ನು ಭೂಮಿಯ ಒಳಗಡೆ ಇಂಗುವಂತೆ ಮಾಡಲು ಯಾವುದು ಅಲ್ಲ. ಇಲ್ಲಿ ಬೆಳೆಗಳಿಗೋಸ್ಕರ. ಇಲ್ಲಿ ಅರಾವಳಿ ಸರಣಿಯ ಅತಿ ಎತ್ತರದ ಶಿಖರ ಗುರು ಶಿಖರ. ಈ 4 ಆಪ್ಷನ್ಸ್ಗಳಲ್ಲಿ ಎ ಆಪ್ಷನ್ ಆಗುತ್ತದೆ. ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರದ ಶಿಖರ ಆಗಿದೆ. ಇದು ತಮಿಳುನಾಡಿನ ಅತಿ ಎತ್ತರದ ಶಿಖರ ಆಗಿದೆ. ಭಾರತದಲ್ಲಿ ಹೆಚ್ಚಿನ ಮಳೆಯನ್ನು ತರುವ ಮಾರುತಗಳು ಯಾವುವು? ನೈಋತ್ಯ ಮಾನ್ಸೂನ್ ಮಾರುತಗಳು, ಈಶಾನ್ಯ ಮಾನ್ಸೂನ್, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಹಿಂಗಾರು, ಮಳೆಗಾಲ ಅಂತ ಇದೆ. ಇಲ್ಲಿ ಎ ಆಪ್ಷನ್ ಆಗುತ್ತದೆ, ನೈಋತ್ಯ ಮಾನ್ಸೂನ್. ಕರ್ನಾಟಕದ ಆಡಳಿತ ಭಾಷೆ ಯಾವುದು? ಹಿಂದಿ, ಇಂಗ್ಲೀಷ್, ಕನ್ನಡ, ಮೇಲಿನ ಎಲ್ಲವೂ ಅಂತ ಇದೆ. ಇಲ್ಲಿ ಆಪ್ಷನ್ ಸಿ, ಮೇಲಿನ ಎಲ್ಲವೂ ಆಗುವುದಿಲ್ಲ ಮತ್ತು ಇಂಗ್ಲೀಷ್ ಮತ್ತು ಹಿಂದಿ ಅಲ್ಲ. ಇಲ್ಲಿ ಸಿ ಆಪ್ಷನ್ ಕನ್ನಡ. ಕೆಳಗಿನವುಗಳಲ್ಲಿ ಯಾವುದು ಅತ್ಯುನ್ನತ ಗೌರವವಾಗಿದೆ? ಭಾರತ ರತ್ನ, ಪದ್ಮ ವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಅಂತ ಇದೆ. ಇಲ್ಲಿ ಭಾರತ ರತ್ನ ಅತ್ಯುನ್ನತ ಗೌರವ. ಭಾರತದ ರಾಷ್ಟ್ರೀಯ ಕ್ರೀಡೆ ಕ್ರಿಕೆಟ್, ಹಾಕಿ, ಟೆನ್ನಿಸ್, ಕಬಡ್ಡಿ ಅಂತ ಇದೆ. ಇಲ್ಲಿ ಹಾಕಿ ಆಗಿದೆ. ವಿಶ್ವವಿಖ್ಯಾತ ಗೋಳ ಗುಮ್ಮಟ ಇರುವ ಸ್ಥಳ ಬೀದರ್, ರಾಯಚೂರು, ವಿಜಯಪುರ, ದಾವಣಗೆರೆ ಅಂತ ಇದೆ. ಇಲ್ಲಿ ವಿಜಯಪುರ ಆಗಿದೆ.